ಐ ಎಂ ಫಾರ್ ಕೆರಿಯರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಕನ್ನಡದಲ್ಲಿ ಮಾಹಿತಿ ಕೊಡ್ತಾ ಇರೋ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೀವು ಕಡೆವರೆಗೂ ನೋಡಿ, ನಿಮ್ಗೆ ಇಷ್ಟವಾಗುತ್ತೆ ಒಂದು ಲೈಕ್ ಬಟನ್ ಕೊಡಿ. ಬಹಳ ಮುಖ್ಯವಾಗಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಇವತ್ತೊಂದು ದಿನ ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನವರು ಏನು ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸರ್ಕಾರ ಇವರಿಗೆ ಅನುಮತಿಯನ್ನು ನೀಡಿರೋದ್ರಿಂದ ಇವರು ಈ ಅಡ್ವರ್ಟೈಸ್ಮೆಂಟ್ಸ್ನ ತಂದಿದ್ದಾರೆ. ಇವರು ಯಾವ ರೀತಿಯಾಗಿ ಮಾಡ್ತಾರೆ, ಎಲ್ಲದರ ಬಗ್ಗೆ, ಎಷ್ಟು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಮಾಡ್ತಾರೆ, ಲಾಸ್ಟ್ ಡೇಟ್ಸ್ ಯಾವತ್ತಿದೆ, ಎಲ್ಲದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, KEA ಅಂತ ಕರೀತಾರೆ. ಸೊ ಇಲ್ಲಿ 106 ಹುದ್ದೆಗಳಿಗೆ, ಕೇವಲ 100 200 ಅಲ್ಲ, 106 ಹುದ್ದೆಗಳಿದೆ. 106 ಹುದ್ದೆಗಳ ಸರ್ಕಾರಿ ಹುದ್ದೆಗಳು. ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರದಲ್ಲಿ ಹಲವು ವಿಭಾಗಗಳಿವೆ. ಅಲ್ಲಿ ಬೇಕಾಗಿರುವಂಥ ಹುದ್ದೆಗಳಿಗೆ ಇವರು ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡಿ ಇದರ ಮುಖೇನ ಅಪಾಯಿಂಟ್ಮೆಂಟ್ ಆಗುವಂಥ ವ್ಯವಸ್ಥೆ ಆಗಿದೆ. ಸೊ ಈ 106 ಉದ್ಯೋಗಗಳಿಗೆ ಸಂಬಂಧಪಟ್ಟಂತೆ ಅವರು ಪರೀಕ್ಷೆ ಕಂಡಕ್ಟ್ ಮಾಡ್ತಿದ್ದಾರೆ. ಬನ್ನಿ ಇನ್ನು ಹೆಚ್ಚಿನ ಮಾಹಿತಿ ಪಡಿತಾ ಹೋಗೋಣ. ಇವರು 2 ರೀತಿಯಾಗಿ ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ. ಈ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಸಂಪೂರ್ಣ ಕರ್ನಾಟಕ ಅಂತ ಇತ್ತು ಮೊದಲು. ಈಗ ಅದು ಸಂಪೂರ್ಣ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿದಂಥ ಕರ್ನಾಟಕ. ಇದು ಸಂಪೂರ್ಣ ಕರ್ನಾಟಕವೇ, ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿದಂತೆ ಒಂದು ಪರೀಕ್ಷೆಗಳಾಗತ್ತೆ. ಅದೇ ರೀತಿ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾಗಿ ಸಪರೇಟ್ ಆಗಿ ಆಗತ್ತೆ. ಈ ಕಲ್ಯಾಣ ಕರ್ನಾಟಕದಲ್ಲಿ ಒಂದು 7 ಜಿಲ್ಲೆಗಳು ಬರುತ್ತೆ ನಿಮಗೆ. ಬೀದರ, ಗುಲ್ಬರ್ಗ, ಅಲ್ಲಿ ಯಾದಗಿರಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಅಂತ ಹೇಳಿ 7 ಜಿಲ್ಲೆಗಳು ಬರುತ್ತೆ. ಅದು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಆ ಕಲ್ಯಾಣ ಕರ್ನಾಟಕಕ್ಕೆ ಸಪರೇಟ್ ಆಗಿ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಎಜುಕೇಷನ್ಗೆ ಬಂದರೆ ಯಾರ್ಯಾರು ಎಲಿಜಿಬಲ್ ಅಂದರೆ PUC ಆಗಿರಲಿ, ITI ಆಗಿರಲಿ, JOC ಆಗಿದ್ರೆ, ಡಿಪ್ಲೊಮೊ, ಎನಿ ಡಿಗ್ರಿ ಅಂತಂದರೆ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಯಾವುದೇ ಆಗಿರಲಿ, ಅಥವಾ MSc ಇನ್ ಕೆಮಿಸ್ಟ್ರಿ ಆಗಿದ್ದರೆ, ಇಂಜಿನಿಯರಿಂಗು, MBA ಹಾಗೂ MLib, MCA, BSc ಅಗ್ರಿಕಲ್ಚರ್, ಹೀಗೆ 10 ಹಲವು ಕ್ವಾಲಿಫಿಕೇಷನ್ಗಳಿಗೆ ಅವರು ಅರ್ಜಿಗಳನ್ನು ಕರೆದಿದ್ದಾರೆ. ನೀವು ಇದು ಯಾವುದೇ ಆಗಿದ್ರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. 106 ಹುದ್ದೆಗಳಿದೆ. ಲಾಸ್ಟ್ ಡೇಟ್ಗೆ ಬಂದರೆ 31 ಅಕ್ಟೋಬರ್ 2025. ಯಾರಿಗೆ ಅಂತಂದರೆ ಈ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿದಂಥ ಉಳಿದ ಕರ್ನಾಟಕ ಇದೆಯಲ್ಲ, ಇದಕ್ಕೆ ಇಲ್ಲಿನ ವಿದ್ಯಾರ್ಥಿಗಳಿಗೆ 31 ಅಕ್ಟೋಬರ್ ಇದೆ. ಕಲ್ಯಾಣ ಕರ್ನಾಟಕದವರಿಗೆ 10th ನವೆಂಬರ್ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಗಮನಿಸ್ಕೊಳ್ಳಿ. ಅಡ್ವರ್ಟೈಸ್ಮೆಂಟ್ನ ನಾನು ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಅಡ್ವರ್ಟೈಸ್ಮೆಂಟ್ನ ನೀವು 2 ಸರಿನಾದರೂ ಓದಿ ಅರ್ಥ ಮಾಡ್ಕೊಳ್ಬೇಕು. ಈಗ ನಾವು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ 8 ಡಿಪಾರ್ಟ್ಮೆಂಟಲ್ಲಿ ರಿಕ್ರೂಟ್ಮೆಂಟ್ ನಡೆಯುತ್ತೆ. ಅದು 8 ಡಿಪಾರ್ಟ್ಮೆಂಟ್ಗಳು ಯಾವುದು ಅಂತ ತಿಳ್ಕೊಳ್ತಾ ಹೋಗೋಣ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಂತ ಹೇಳಿ, ರಾಜೀವ್ ಗಾಂಧಿ ಹೆಲ್ತ್ ಸೈನ್ಸ್ಗೆ ಸಂಬಂಧಪಟ್ಟ ಯೂನಿವರ್ಸಿಟಿ ಅದು, ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ನು, ಅದೇ ರೀತಿ ನಾರ್ತ್ ಈಸ್ಟ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಕೂಡ, ಹಾಗೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ನಲ್ಲಿ, ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್, ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್, ಪ್ರಿ ಯೂನಿವರ್ಸಿಟಿ. ಅಲ್ಲಿಗೆ ಇಷ್ಟು 8 ಡಿಪಾರ್ಟ್ಮೆಂಟ್ಗಳಲ್ಲಿ ನಿಮಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಅಲ್ಲಿ ವೇಕೆನ್ಸೀಸ್ಗಳಿದೆ, ಅದನ್ನು ತುಂಬಿಸ್ತಾರೆ. ಮೊದಲನೇದಾಗಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಇದೆಯಲ್ಲ, ಅಲ್ಲಿ ಬೋತ್ ಅಂತ ಕೊಟ್ಟಿದ್ದೀನಿ. ಬೋತ್ ಅಂತಂದರೆ ಅದು ಇಬ್ಬರಿಗೂ, ಅಂದರೆ ಸಂಪೂರ್ಣ ಕರ್ನಾಟಕ, ಅದು ಹೊರತುಪಡಿಸಿದಂಥ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿದಂಥ ಸಂಪೂರ್ಣ ಕರ್ನಾಟಕ, ಹಾಗೂ ಕಲ್ಯಾಣ ಕರ್ನಾಟಕ ಎರಡಕ್ಕೂ ಅದು ಎಲಿಜಿಬಿಲಿಟಿ ಇದೆ. ಇಬ್ಬರು ಇದಕ್ಕೆ FDA ಪೋಸ್ಟ್ ಇದೆ, SDA ಪೋಸ್ಟ್ ಇದೆ. ಅದು ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ FDA. ಅದು ಸಂಬಳ ನೋಡಿ 44,425 ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಅದಕ್ಕೆ HRA DA ಎಲ್ಲ ಸೇರಿದ್ರೆ ಕೈ ತುಂಬ ಸಂಬಳ ಬರುತ್ತೆ. ಅದೇ ರೀತಿ ಸೆಕೆಂಡ್ ಡಿವಿಷನ್ ಕ್ಲರ್ಕ್ಗಾದರೆ 34,100ರಿಂದ ಸ್ಟಾರ್ಟ್ ಆಗುತ್ತೆ. ಮತ್ತೊಮ್ಮೆ HRA DA ಎಲ್ಲ ಸೇರಿದ್ರೆ ಕೈ ತುಂಬ ಸಂಬಳ ಇರುತ್ತೆ. ಎರಡನೇ ಡಿಪಾರ್ಟ್ಮೆಂಟ್ ಅಂದರೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಂತ ಹೇಳಿ, ಇಲ್ಲಿ ಜೂನಿಯರ್ ಆಫೀಸರ್ಸ್ ಅಂತ ಕರೆದಿದ್ದಾರೆ. ಅದು 61,300 ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ HRA DA ಸೇರಿದ್ರೆ ಮತ್ತಷ್ಟು ಕೈ ತುಂಬ ಸಂಬಳ. ಇದು 2 ಕ್ಷೇತ್ರದವರೆಗೂ ಇರುತ್ತೆ. ಸಂಪೂರ್ಣ ಕರ್ನಾಟಕ, ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿದಂಥ ಸಂಪೂರ್ಣ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಎರಡಕ್ಕೂ ಇದು ಎಲಿಜಿಬಿಲಿಟಿ ಇದೆ. ಮತ್ತೆ ಇನ್ನೆರಡು ಇದೆ ನೋಡಿ, ಮಾರ್ಕೆಟಿಂಗ್ ರೆಪ್ರೆಸೆಂಟೇಟಿವ್ ಮತ್ತು ಆಪರೇಟರ್ಸ್ ಸೆಮಿ ಸ್ಕಿಲ್ಡ್. ಇದು ಕೇವಲ ಕಲ್ಯಾಣ ಕರ್ನಾಟಕದವರೆಗೆ ಮಾತ್ರ ಎಲಿಜಿಬಲ್ ಇದೆ. ಮತ್ತೊಮ್ಮೆ ನೀವು ಬೇಸಿಕ್ ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿದೆ.
ಇನ್ನು ಮೂರನೇದಾಗಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ಗೆ ಬಂದರೆ ಅಲ್ಲಿ ನಿಮಗೆ ಜೂನಿಯರ್ ಪ್ರೋಗ್ರಾಮರ್ ಅಂತ 2 ಕ್ಷೇತ್ರಕ್ಕೆ ಇದೆ. ಅದು ಮತ್ತೊಮ್ಮೆ ನೀವು ಬೇಸಿಕ್ ನೋಡಿದ್ರೆ 43,100ರಿಂದ ಸ್ಟಾರ್ಟ್ ಆಗುತ್ತೆ. ಉತ್ತಮವಾದಂಥ ಬೇಸಿಕ್, ಯಾಕೆಂದರೆ HRADS ಸೇರಿದ್ರೆ ತುಂಬಾ ಜಾಸ್ತಿ ಸಂಬಳ ಬರುತ್ತೆ. ಹಾಗೂ ಅಸಿಸ್ಟೆಂಟ್ ಲೈಬ್ರರಿಯನ್ ಕೇವಲ ಒಂದು ಕ್ಷೇತ್ರಕ್ಕೆ, ಅದು ಏನು ಅಂತಂದರೆ ಕರ್ನಾಟಕ, ಅದು ಸಂಪೂರ್ಣ ಕರ್ನಾಟಕ, ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿದಂಥ ಸಂಪೂರ್ಣ ಕರ್ನಾಟಕ. ಹಾಗೂ ಅಸಿಸ್ಟೆಂಟು ಮತ್ತು ಜೂನಿಯರ್ ಅಸಿಸ್ಟೆಂಟ್ ಇದೆಯಲ್ಲ, ಇದು 2 ಕ್ಷೇತ್ರಕ್ಕೂ ಅನ್ವಯಿಸುತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಇನ್ನು ನೀವು ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ ಮತ್ತೊಮ್ಮೆ ಇಬ್ಬರಿಗೂ ಇದೆ. ಅದು ಆ 2 ಕ್ಷೇತ್ರದವರೆಗೆ ಅಸಿಸ್ಟೆಂಟ್ ಅಕೌಂಟೆಂಟ್ ಮತ್ತು ಕಂಡಕ್ಟರ್ ಅಂತ ಹೇಳಿ 2 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇನ್ನು ನಾರ್ತ್ ವೆಸ್ಟ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಟ್, ವಾಯುವ್ಯ ಅಂತ ಹೇಳಿ ಕರೀತಾರೆ. ಅದಕ್ಕೆ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಉಳಿದವರಿಗೆ ಅಂತ ಹೇಳಿದ್ದಾರೆ. ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್, ಅದು ಕೂಡ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿದಂತೆ ಸಂಪೂರ್ಣ ಕರ್ನಾಟಕ. ಸೊ ಇಲ್ಲಿ ಅಸಿಸ್ಟೆಂಟ್ ಸಿವಿಲ್ ಇಂಜಿನಿಯರು ಮತ್ತು ಜೂನಿಯರ್ ಸಿವಿಲ್ ಇಂಜಿನಿಯರ್ ಹುದ್ದೆಗಳಿಗೆ ನೀವು ಅಲ್ಲಿ ಬೇಸಿಕ್ ನೋಡಿದ್ರೆ ತುಂಬ ಚೆನ್ನಾಗಿದೆ. 69,250ರಿಂದ ಪ್ರಾರಂಭ ಆಗುತ್ತೆ ಅಂದರೆ ಅದಕ್ಕೆ HRADA ಎಲ್ಲ ಸೇರಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ಜೂನಿಯರ್ ಇಂಜಿನಿಯರ್ ಸಿವಿಲ್ಗೂ ಕೂಡ 54,175 ಬೇಸಿಕ್, HRADA ಸೇರಿದ್ರೆ ಕೈ ತುಂಬ ಸಂಬಳ ಇರುತ್ತೆ. ಅದೇ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಲ್ಲಿ ಮಾರ್ಕೆಟ್ ಸೂಪರ್ಡೆಂಟ್, FDA ಮತ್ತು SDN ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಅನ್ನೋ ಹುದ್ದೆಗಳಿಗೂ ಅರ್ಜಿಗಳನ್ನು ಕರೆದಿದ್ದಾರೆ. ಬೇಸಿಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಯಾರ್ಯಾರು ಇದರಲ್ಲಿ ಅರ್ಹರಿದ್ದೀರಿ ಕೂಡಲೇ ಅರ್ಜಿಗಳನ್ನು ಸಲ್ಲಿಸ್ತಾ ಹೋಗಿ. ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಬರೋಣ. ಇಲ್ಲಿ ಇಬ್ಬರಿಗೂ ಇದೆ, ಅಂದರೆ ಸಂಪೂರ್ಣ ಕರ್ನಾಟಕ, ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿದಂಥ ಸಂಪೂರ್ಣ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಎರಡಕ್ಕೂ. ಸೊ ಇಲ್ಲಿ FDA SDA 2 ಪೋಸ್ಟ್ ಇದೆ. ಬೇಸಿಕ್ ನೋಡಿದ್ರೆ ತುಂಬ ಚೆನ್ನಾಗಿದೆ. HRADA ಎಲ್ಲ ಸೇರಿದ್ರೆ ಒಳ್ಳೆ ಕೈ ತುಂಬ ಸಂಬಳ ಇರುತ್ತೆ, ಬಿಡಬೇಡಿ ಅಂತ ಹೇಳ್ತಿದೆ. ಕಡೆಯದಾಗಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್, ಶಾಲಾ ವಿಭಾಗಕ್ಕೆ ಸಂಬಂಧಪಟ್ಟಂತೆ, ಇದು ಎಕ್ಸ್ಕ್ಲೂಡಿಂಗ್ ಅದ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿದಂತೆ ಇದು ಲೈಬ್ರರಿಯನ್ ಹುದ್ದೆಗಳಿಗೆ ಗ್ರಂಥಪಾಲಕರು 54,175 ಇದೆ. ಬೇಸಿಕ್ ಅಂತಂದ್ರೆ HRADS ಕೈ ತುಂಬ, ಎಲ್ಲ ಹುದ್ದೆಗಳಿಗೂ 100 ಹುದ್ದೆಗಳಿದೆ. ಕೈ ತುಂಬ ಸಂಬಳ ಬರುವಂಥದ್ದು, ಜವಾಬ್ದಾರಿಯುತವಾದಂಥದ್ದು. ಯಾರ್ಯಾರು ಅರ್ಹರಿದ್ದೀರಿ ನೀವು ಅರ್ಜಿಗಳನ್ನು ಸಲ್ಲಿಸ್ತಾ ಹೋಗಿ. ಕಡೆಯದಾಗಿ ನಿಮಗೆ ಬೇಕಾಗುವಂಥದ್ದು ವೆಬ್ಸೈಟ್ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕು, ಅಪ್ಲೈ ಮಾಡೋದಕ್ಕೆ ಇಲ್ಲಿ ಎಲ್ಲದರ ಡೀಟೇಲ್ಸ್ಗಳು ಬೇಕಾಗುತ್ತೆ. ಮತ್ತಷ್ಟು ಇನ್ಫಾರ್ಮೇಷನ್ಸು ಬೇಕಾಗಿರುತ್ತೆ. 8 ವಿಭಾಗಗಳ ಬಗ್ಗೆ ಅರ್ಜಿಗಳು ಕರೆದಿದ್ದಾರೆ. ಸೊ ಪ್ರತಿಯೊಂದು ಹುದ್ದೆಗಳಿಗೂ ಅದರದೇ ಆದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ಗಳಿರುತ್ತೆ. ಅದನ್ನೆಲ್ಲ ತಿಳ್ಕೊಳ್ಬೇಕಾಗುತ್ತೆ. ವಯಸ್ಸಿನ ಬಗ್ಗೆ ತಿಳ್ಕೊಳ್ಬೇಕು, ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ತಿಳ್ಕೊಳ್ಬೇಕು. ಹಾಗಾಗಿ ನಿಮಗೆ ವೆಬ್ಸೈಟಿನ ಅಗತ್ಯ ತುಂಬ ಇದೆ, ಅಡ್ವರ್ಟೈಸ್ಮೆಂಟಿನ ಅಗತ್ಯ ತುಂಬ ಇದೆ. ನೀವು ಅಡ್ವರ್ಟೈಸ್ಮೆಂಟ್ಗೆ ಹೋದಾಗ ಅಲ್ಲಿ 2 ಪ್ರತ್ಯೇಕ ಇರುತ್ತೆ ನಿಮಗೆ. ಸೊ ಕರ್ನಾಟಕ, ಸಂಪೂರ್ಣ ಕರ್ನಾಟಕದಲ್ಲಿ ನಿಮಗೆ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿದಂಥ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಎರಡಕ್ಕೂ ಸಪ್ರೇಟ್ ಆಗಿ ಅಡ್ವರ್ಟೈಸ್ಮೆಂಟ್ಸ್ ಇರುತ್ತೆ. ನೀವು ಆ ಎರಡನ್ನೂ ನೀವು ಓದ್ಕೊಳ್ಬೇಕಾಗಲೇ ನಿಮಗೆ ಸಂಪೂರ್ಣ ಅರ್ಥವಾಗುತ್ತೆ. ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ದೀರಿ ಕೂಡಲೇ ಅರ್ಜಿಗಳನ್ನು ಸಲ್ಲಿಸ್ತಾ ಹೋಗಿ. ನಿಮಗೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಬೇಕು. ಅಲ್ಲಿ ನಾನು ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗೋದು ಹೇಗೆ ಅಂತಂದರೆ, ಈ ವಿಡಿಯೋನ ನೀವು ಲಿಂಕ್ ಮುಖೇನ ನೋಡಿ. ಲಿಂಕ್ ಮುಖೇನ ನೋಡಿದಾಗ ವಿಡಿಯೋ ಕೆಳಗಡೆ ಟೈಟಲ್ಸ್ ಇರುತ್ತಲ್ಲ, ಅದರ ಕೆಳಗಡೆ ನಿಮಗೆ ಮೋರ್ ಅನ್ನೋ ಪದ ಇದೆ. ಮೋರ್ ಅನ್ನೋ ಪದ ಇಂಗ್ಲಿಷ್ ಪದ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್, ವಿವರಣೆ ನೀಡುವಂಥ ಜಾಗ ಅದು ನಿಮಗೆ ಕಾಣಿಸುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಅಡ್ವರ್ಟೈಸ್ಮೆಂಟ್ ಲಿಂಕ್ಗೆ ಹೋಗಿ ಕನಿಷ್ಠ 2 ಬಾರಿ ಆದರೂ ಓದಿ ಅರ್ಥ ಮಾಡ್ಕೊಳ್ಳಿ. ಅರ್ಹರಿದ್ದರೆ ಕೂಡಲೇ ಅರ್ಜಿಗಳನ್ನು ಸಲ್ಲಿಸಿ. 106 ಹುದ್ದೆಗಳಿದೆ. ಅವಕಾಶಗಳನ್ನು ಬಿಡಬೇಡಿ ಅಂತ ಹೇಳ್ತಾ ಈ ಚಾನಲ್ಗೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಬಟನ್ ಕೊಡೋದನ್ನು ಮರಿಬೇಡಿ. ಬಹಳ ಮುಖ್ಯವಾಗಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.